ಇವತ್ತಿನ ವಿಡಿಯೋದಲ್ಲಿ ಒತ್ತಕ್ಷರ ಬರೆಯಲು ಕಲಿಯುವುದು ಹೇಗೆ. ಕೆಲವು ಮಕ್ಕಳು ಕೇಳ್ತಾ ಇದ್ದಾರೆ ಒತ್ತಕ್ಷರ ಬರೆಯೋದನ್ನು ಹೇಳ್ಕೊಡಿ ಅಂತ. ನಾನು ಈಗಾಗಲೇ ಬಹಳಷ್ಟು ನೂರಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಅದರಲ್ಲಿ ಸಾವಿರಾರು ಪದಗಳನ್ನು ಬರೆದಿದ್ದೀನಿ, ಒತ್ತಕ್ಷರ ಪದಗಳು. ಅವುಗಳನ್ನೆಲ್ಲ ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಭಾಳಷ್ಟು ವಿಡಿಯೋಗಳು ನಿಮಗೆ ಸಿಗುತ್ತವೆ ನೋಡಿ. ಈಗ ಒತ್ತಕ್ಷರ ಪದಗಳನ್ನು ಬರೆಯಲು ಕಲಿಯುವುದಕ್ಕೆ ಮೊದಲು ನಿಮಗೆ ಕನ್ನಡ ಒತ್ತಕ್ಷರಗಳ ಯಾವುದಕ್ಕೆ ಯಾವ ರೀತಿಯ ಒತ್ತಕ್ಷರ ಬರಿತೀವಿ ಅನ್ನೋದನ್ನು ಇದನ್ನು ಮೊದಲು ನೀವು ಕಲಿಬೇಕು. ಇದು ಪ್ರಾರಂಭಿಕವಾಗಿ ಯಾರ್ಯಾರು ಕಲಿತಾ ಇದ್ದಾರೆ ಅದರ ಮೊದಲು ಇದು ನಿಮಗೆ ಗೊತ್ತಿರಬೇಕು, ಯಾವ ಅಕ್ಷರಕ್ಕೆ ಯಾವ ರೀತಿಯ ಒತ್ತಕ್ಷರವನ್ನು ಬರಿತಾ ಇದ್ದೀವಿ ಅಂತ. ಯಾಕೆಂತಂದರೆ ನೋಡಿ, ಈಗ ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಅಂತ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಇದನ್ನು ಕೂಡ ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಅದರ ನಂತರ ನೀವು ಇದನ್ನು ಕಲಿಬೇಕು. ಇದರಲ್ಲಿ ರೂಪ ಬದಲಾಗದ ಒತ್ತಕ್ಷರಗಳು, ಅದಕ್ಕೆ ಉದಾಹರಣೆಗಳು, ಹಾಗೆ ತಲಕಟ್ಟು ಇಲ್ಲದ ಒತ್ತಕ್ಷರಗಳು, ಅವುಗಳ ಉದಾಹರಣೆ, ನಂತರ ಪೂರ್ಣ ಬದಲಾಗುವ ಒತ್ತಕ್ಷರಗಳು, ಹಾಗೆ ಅರ್ಕಾವಳಿ ಶಬ್ದಗಳು, ಹೀಗೆ ಬಹಳಷ್ಟು ರೀತಿಯ ಒತ್ತಕ್ಷರ ಪದಗಳು ಕನ್ನಡದಲ್ಲಿ ಇವೆ. ಇದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ನೋಡಿ. ನಂತರ ಕನ್ನಡದಲ್ಲಿ ಒತ್ತಕ್ಷರಗಳಲ್ಲಿ ಸಜಾತೀಯ ಮತ್ತು ವಿಜಾತೀಯ ಒತ್ತಕ್ಷರ ಪದಗಳು ಅಂತ ಇವೆ. ಇದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈಗ ಸಜಾತೀಯ ಅಂತಂದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬರುವುದು, ಇದು ಸಜಾತೀಯ. ಈಗ ಕಗೆ ಕ ಬಂದಿದೆ, ಪಗೆ ಪ ಬಂದಿದೆ, ಟಗೆ ಟ ಬಂದಿದೆ, ಇದಕ್ಕೆಲ್ಲ ಏನಂತೀವಿ, ಇದು ಸಜಾತೀಯ ಒತ್ತಕ್ಷರ ಪದಗಳು. ಮುಂದೆ ನಂತರ ವಿಜಾತೀಯ ಒತ್ತಕ್ಷರ ಪದಗಳು. ಇದರಲ್ಲಿ ವಿಜಾತೀಯ ಅಂತಂದರೆ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನವು ಒತ್ತಕ್ಷರವಾಗಿ ಬರುವುದು ನೋಡಿ. ಇಲ್ಲಿ ಸಗೆ ತ ಒತ್ತು ಬಂದಿದೆ, ಇಲ್ಲಿ ಮಗೆ ಯ ಒತ್ತು ಬಂದಿದೆ, ಹಾಗೆ ಇಲ್ಲಿ ದಾಗೆ ರ ಒತ್ತು ಬಂದಿದೆ. ಹೀಗೆ ಇದೆಲ್ಲ ಬೇರೆ, ಈ ಅಕ್ಷರ ಬೇರೆ, ನಂತರ ಈ ಅಕ್ಷರ ಬೇರೆ, ಈ ಒತ್ತಕ್ಷರ ಬೇರೆ ಆಗಿದ್ದರೆ ಇದಕ್ಕೆ ವಿಜಾತೀಯ ಒತ್ತಕ್ಷರ ಪದಗಳು. ನಿಮಗೆ ಇದಿಷ್ಟು ಗೊತ್ತಿದ್ದರೆ ಸಾಕು, ನೀವು ಸರಳವಾಗಿ ಬರೆಯೋದನ್ನು ಕಲಿಬಹುದು ನೋಡಿ. ಇಲ್ಲಿ ನಾನು ಇತ್ತೀಚೆಗೆ ರೀಸೆಂಟಾಗಿ ವಿಜಾತಿ ಒತ್ತಕ್ಷರ ಪದಗಳನ್ನು ಹೇಗೆ ಬರೆಯೋದು ಅಂತ ಕೂಡ ಇದರಲ್ಲಿ 2 ವಿಡಿಯೋ, ಒಂದರಲ್ಲಿ 15 ಪದಗಳು, ಹಾಗೆ ಇನ್ನೊಂದರಲ್ಲಿ 15 ಪದಗಳನ್ನು ಹೇಗೆ ಬರೆಯೋದು ಅಂತ ವಿವರಿಸಿದ್ದೀನಿ. ಇದು 24ನೇ ತಾರೀಕು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದನ್ನೆಲ್ಲ ನೋಡಿ. ರ ಮತ್ತು ಅರ್ಕಾವತ್ತು ಪದಗಳನ್ನು ಹೇಗೆ ಬರೆಯೋದು ಅಂತ ಅದರ ಬಗ್ಗೆ ಕೂಡ ವಿಡಿಯೋಗಳನ್ನು ಮಾಡಿದ್ದೀನಿ. ಹಾಗೆ ನೋಡಿ, ಇದೆಲ್ಲ ಕಠಿಣ ಪದಗಳು ಅಂತ ಟೈಟಲ್ ಕೊಟ್ಟಿದ್ದೀನಿ. ಇವುಗಳನ್ನೆಲ್ಲ ನೋಡಿ ಕಲೀರಿ. ಹಾಗೆ ಒತ್ತಕ್ಷರ ಬರೆಯಲು ಕಷ್ಟವೇ ಅಂತ ನೋಡಿ, ಮಕ್ಕಳು ಮಾಡುವ ತಪ್ಪು ಪದಗಳನ್ನು ಅವ್ರು ಹೇಗೆ ಮಾಡ್ತಾರೆ ಅಂತೇಳಿ ಅದನ್ನು ಸರಿಯಾದ ಪದಗಳು, ಈ ರೀತಿಯ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಅವುಗಳನ್ನೆಲ್ಲ ನೋಡಿ. ಈಗ ಕೆಲವು ಪದಗಳನ್ನು ಬರೆಯೋದು ಹೇಗೆ ಅಂತ ಮತ್ತೊಮ್ಮೆ ನೋಡೋಣ. ಈಗ ನೋಡಿ, ಒಂದು ಆಶ್ಚರ್ಯ. ಇದನ್ನು ನೀವು ಡಿಕ್ಟೇಷನ್ ಅಂತ ಕೂಡ ತೊಗೊಳ್ಬೋದು, ಉಕ್ತ ಲೇಖನ ಅಂತ ಕೂಡ ನಾನು ಡಿಕ್ಟೇಷನ್ ವರ್ಡ್ಸ್ ಅಂತ ಕೂಡ ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಅವುಗಳನ್ನೆಲ್ಲ ನೀವು ಪ್ರಯತ್ನ ಮಾಡಿ ನೋಡಬೇಕು, ಮತ್ತು ನೋಡದೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಈಗ ಆಶ್ಚರ್ಯ, ನೀವು ಏನಂತ ಉಚ್ಚಾರ ಮಾಡ್ತೀರೋ ಅದೇ ರೀತಿ ಬರೆಯೋದು ಕನ್ನಡದಲ್ಲಿ. ಈಗ ಆ ಅಂತೂ ಗೊತ್ತು ನಿಮಗೆ. ಈಗ ಆಶ್ಚರ್ಯ ಅಂತ ಹೇಳಿ ಇದರಲ್ಲಿ ನಿಮಗೆ ಎಷ್ಟು ಅಕ್ಷರಗಳು ಬರುತ್ತೆ ನೋಡಿ. ಆ ಮೊದಲನೇದಾಯಿತು. ಈಗ ಒತ್ತಕ್ಷರ ಬರುವ ಶ್ಚ ಅಂತ ಹೇಳಿದೆ. ಮೊದಲು ನಾವು ಶ್ಚ ಅಂತ ಹೇಳಿದಾಗ ಶ ಆಯಿತು, ನಂತರ ಚ ಆಯಿತು, ಆ ಶ ಚ, ನಂತರ ಅರ್ಕಾವತ್ತು ಆಶ್ಚರ್, ನಂತರ ಯ ನೋಡಿ. ಇದನ್ನು ಹಾಗೆ ನಿಮಗೆ ಗೊತ್ತಾಗಲಿ ಅಂತ ಈ ಥರ ಬರೆದು. ಈಗ ಇಷ್ಟು ಅಕ್ಷರಗಳ ಉಚ್ಚಾರಣೆನ ನಾವು ಮಾಡ್ತೀವಿ, ಆಶ್ಚರ್ಯ. ಈಗ ನಿಮಗೆ ಆಯಿತು. ನಂತರ ಏನು ಹೇಳಿದ್ವಿ ನಾವು, ಶ ಹೇಳಿದ್ವಿ. ಅದನ್ನು ನೀವು ಪೂರ್ಣವಾಗಿ ಬರೀಬೇಕು. ಯಾಕೆ ಅಂತಂದರೆ ಇಲ್ಲಿ ಉಚ್ಚಾರ ಇದೆ. ಆಶ್ಚ ಅಂತ ಹೇಳೋದ್ರಿಂದ ನೀವು ತಲೆಕಟ್ಟು ಕೊಡಬೇಕು. ಶ್ಚ ಇದನ್ನು ಪೂರ್ಣವಾಗಿ ಬರೀಬೇಕು. ಮೊದಲ ಅಕ್ಷರ ನಾವು ಉಚ್ಚಾರ ಮಾಡ್ತೀವಿ, ಅದನ್ನು ಪೂರ್ಣವಾಗಿ ಬರೀಬೇಕು. ನಂತರ ಚ, ಇದನ್ನು ಒತ್ತಕ್ಷರ ಆಶ್ಚ, ಇಲ್ಲಿ ಆಶ್ಚ ಅಂತ ಹೇಳೋದ್ರಿಂದ ನಾವು ಇಲ್ಲಿ ತಲೆಕಟ್ಟನ್ನು ಕೊಡ್ತಾಯಿದ್ದೀವಿ. ನಂತರ ಏನು ಮಾಡ್ತೀವಿ ನಾವು, ಯ ಆಶ್ಚರ್ಯ ಅಂತ ಹೇಳಿದ್ವಿ. ಆದರೂ ಕೂಡ ಮೊದಲು ಬರೀಬೇಕು, ನಂತರ ಅರ್ಕಾವತ್ತಿನ ಪದಗಳು ಬಂದಾಗ ಈ ರೀತಿ ನಾವು ಈ ಚಿಹ್ನೆಯನ್ನು ಉಪಯೋಗ ಮಾಡಿದಾಗ ಆಶ್ಚರ್ಯ ಓದೋದು, ಆಶ್ಚರ್ಯ. ಇನ್ನೊಂದು ನೋಡಿ, ವಿಸ್ಮಯ ಅಂತ ಬರೆಯುವಾಗ ಏನಾಗುತ್ತೆ, ವಿ
ಸ್ಮ ಸ್ಮ ಸ ಮೊದಲು ಅಕ್ಷರ ಸ. ಇಲ್ಲಿ ಕೂಡ ಉಚ್ಚಾರ ಅ ಇರೋದ್ರಿಂದ ತಲೆಕಟ್ಟು. ಇಲ್ಲಿ ನಾವು ಈ ಅಂತ ಉಚ್ಚಾರ ಮಾಡಿದರೆ ಗುಡಿಸು ಹಾಗೆ. ಈಗ ನೋಡೋಣ, ಇದನ್ನು ಬರೆಯೋಣ. ಈಗ ವಿಸ್ಮಯ ಸ ಮೊದಲು ಬರೀಬೇಕು. ಮೊದಲ ಉಚ್ಚಾರ ಸ ಅಕ್ಷರ, ಅದರಿಂದ ಸ ಮೊದಲು ಬರೆಯೋದು. ನಂತರ ನಂತರದ ಅಕ್ಷರವನ್ನು ನಾವು ಯಾವಾಗಲೂ ಒತ್ತಕ್ಷರವನ್ನಾಗಿ ಬರೀಬೇಕು. ಕೆಲವು ಮಕ್ಕಳು ಏನು ಮಾಡ್ತಾರೆ, ಮೇಲೆ ಬರೆದು ಕೆಳಗೆ ಸ ಒತ್ತು ಕೊಡ್ತಾರೆ. ಅದು ತಪ್ಪು. ಯಾಕೆಂದರೆ ಮೊದಲು ಯಾವುದನ್ನು ಉಚ್ಚಾರ ಮಾಡ್ತೀರ, ಯಾವ ಅಕ್ಷರ, ವಿಸ್ಮಯ ಆಯಿತಾ. ಈಗ ಮತ್ತು ವಿಸ್ತೀರ್ಣ. ಈಗ ಸ್ತೀ ಅಂತ ಹೇಳಿದ್ವಿ. ಸ್ತೀ ಅನ್ನುವಾಗ ಮೊದಲ ಅಕ್ಷರ ಯಾವುದು ಬಂತು, ಸ ಉಚ್ಚಾರ ಬಂತು. ಆದರೆ ಅದರ ಸ್ವರ ಉಚ್ಚಾರ ಏನಿದೆ ಈ ಸ್ತೀ ಅಂತ ಹೇಳ್ತಿಲ್ಲ. ಅದರಿಂದ ನಾವೇನು ಮಾಡಬೇಕು, ಗುಡಿಸು ಮತ್ತು ದೀರ್ಘ. ಇದೇನಾಯಿತು, ವಿಸಿ ಆಯಿತು. ಆದರೆ ನಮಗೆ ಒತ್ತಕ್ಷರ ವಿಸ್ತಿ ಅಂತ ಹೇಳ್ತೇವೆ. ಅದರಿಂದ ಆಗ ತ. ನಂತರದ ಅಕ್ಷರದ ಒತ್ತಕ್ಷರವನ್ನು ಬರೀಬೇಕು. ಮೊದಲು ಸ ಉಚ್ಚಾರ ಬಂತು, ಅದನ್ನು ಪೂರ್ಣವಾಗಿ ಬರೆಯೋದು. ಸ್ವರ ಉಚ್ಚಾರ ಯಾವುದಿದೆ ಅದನ್ನು ನೋಡಬೇಕು. ಈ ಇದ್ರೆ ಈ ವಿಸ್ತಿ, ಇಲ್ಲಿ ಅ ಇತ್ತು, ಅದರಿಂದ ತಲೆಕಟ್ಟು ಕೊಟ್ಟು ಆಯಿತಾ. ಹಾಗೆ ವಿಸ್ತೀರ್ಣ, ಇಲ್ಲಿ ಕೂಡ ಅರ್ಕಾವತ್ತು ಬರ್ತಾಯಿದೆ, ಆದರೆ ಬರೆದು ಅರ್ಕಾವತ್ತು ಕೊಡಬೇಕು. ವಿಸ್ತೀರ್ಣ ಅರ್ಥ ಆಗ್ತಾಯಿದೆ ಅಂದ್ಕೊಳ್ತೀನಿ. ಈಗ ಇನ್ನೊಂದು ಪದ ಅದ್ಭುತ. ನೀವು ಬರೀಲಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳಿದಾಗ. ನೋಡಿ, ಈಗ ಅದ್ಭುತ ಹೇಗೆ ಬರಿತೀರಾ, ಇದು ಸ್ವರ ಬರುತ್ತೆ ನಿಮಗೆ. ಈಗ ಅದ್ಭುತ ದ ಮೊದಲು ಉಚ್ಚಾರ ಮಾಡ್ತಾಯಿದ್ದೀವಿ, ಬರೆದು ಬಿಡೋಣ. ನಂತರ ಸ್ವರ ಉಚ್ಚಾರ ಏನಿತ್ತು ಓ, ಅದ್ಭುತ. ಭ ಮೊದಲು ಉಚ್ಚಾರ ದ ಪೂರ್ಣವಾಗಿ ಬರೆಯೋದು. ನಂತರ ಭವತ್ತು. ಸ್ವರ ಉಚ್ಚಾರ ಯಾವುದಿದೆ ಊ, ಆದ್ದರಿಂದ ಇಲ್ಲಿ ಕೊಂಬು. ಗೊತ್ತಾಯ್ತಾ. ಅದ್ಭುತ. ಮತ್ತೊಂದು ಪದ ಮಾಧ್ಯಮ. ಹೀಗೆ ಗುತ್ತು, ಧ್ಯ ಇದು ಮಹಾಪ್ರಾಣ ಧ. ಉಚ್ಚಾರ ಇದೆ, ಅದರಿಂದ ತಲೆಕಟ್ಟು. ಮಾಧ ಆಯಿತು. ಈಗ ಮಾಧ್ಯ ಮಾಡಬೇಕು. ಅದರಿಂದ ಯಾವತ್ತು ಮಾಧ್ಯಮ. ಇನ್ನೊಂದು ಶಿಕ್ಷಣ. ಶಿ ಗುಡಿಸು, ಶ ಗುಡಿಸು, ಶಿಕ್ಷಣ. ಕ್ಷ ಮೊದಲು ಉಚ್ಚಾರ ಕ, ನಂತರದ ಉಚ್ಚಾರ ಶ, ಅದರಿಂದ ಇದನ್ನು ಪೂರ್ಣ ಬರೆಯೋದು. ಇದನ್ನು ಒತ್ತಕ್ಷರ. ಮತ್ತು ನೋಡಿ, ಸ್ವರ ಉಚ್ಚಾರ ನಿಮಗೆ ಗೊತ್ತಿದೆ ಅಂದ್ಕೊಳ್ತೇವೆ. ಬರ್ತಾಯಿದೆ, ಅದರಿಂದ ತಲೆಕಟ್ಟು ಈ ಅಕ್ಷರಕ್ಕೆ. ನಂತರ ಶಿಕ್ಷಣ. ಇವೆಲ್ಲ ಏನಾದವು, ಇವೆಲ್ಲವೂ ವಿಜಾತಿಯ ಒತ್ತಕ್ಷರ ಪದಗಳು. ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದಿದೆ ಆಯಿತಾ. ಈಗ ಕೆಲವು ಮಕ್ಕಳಿಗೆ ಇದರಲ್ಲಿ ಕೂಡ ನಿಮಗೆ ಗೊಂದಲ ಉಂಟಾಗ್ಬೋದು. ವಿಜಾತಿ ಆಯಿತು, ಸಜಾತಿ ಅಂದರೆ ಏನು ಅಂತ ನಿಮಗೆ ಅವುಗಳನ್ನು ಉದಾಹರಣೆಗಳೊಂದಿಗೆ ಕೆಲವು ಪದಗಳನ್ನು ನೋಡಿಬಿಡೋಣ. ಈಗ ನೋಡಿ, ಈಗ ಒಂದು ಅಕ್ಷರಕ್ಕೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬರಬೇಕು. ಈಗ ಅಜ್ಜ, ಜ ಏನಾಯಿತು, ಅಜ ಆಯಿತು. ಇದನ್ನು ಅಜ್ಜ ಮಾಡಬೇಕು. ಇದು ಜಗೆ ಜ ಒತ್ತೆ ಬರುತ್ತೆ. ಇದು ಸಜಾತಿಯ ಒತ್ತಕ್ಷರ ಆಯಿತು. ಹಾಗೆ ಅಜ್ಜಿ, ಇಲ್ಲಿ ಜ ಉಚ್ಚಾರ ಇತ್ತು, ಈ ಥರ ಬಂತು. ಈಗ ಅಜ್ಜಿ ಅನ್ನುವಾಗ ನಿಮಗೆ ಗುಡಿಸು ಬರಬೇಕು, ಅಜ್ಜಿ. ನಂತರ ಕಣ್ಣು, ನು, ನಾಗೆ ಒತ್ತಕ್ಷರವಾಗಿ ಬರ್ತಾ ಇದೆ. ಸಜಾತಿ ಎರಡೂ ಒಂದೇ ಇರುತ್ತೆ. ಕಣ್ಣು. ನಂತರ ಬಟ್ಟೆ, ಬಟ್ಟೆ, ಇಲ್ಲಿ ಎ ಉಚ್ಚಾರ ಬರ್ತಾ ಇರೋದ್ರಿಂದ ಏತ್ವ ಕೊಡಬೇಕು. ಬಟ್ಟೆ ಆಯಿತು. ಅದನ್ನು ಬಟ್ಟೆ ಮಾಡಬೇಕಾದ್ರೆ ಟಾವತ್ತು. ಇಲ್ಲಿ ಒಂದು ವಿಷಯವನ್ನು ಗಮನಿಸಿ, ನಿಮಗೆ ಒತ್ತಕ್ಷರಗಳಲ್ಲಿ ಖ, ಜ, ಟ, ಣ, ಬ, ವ ಇವು ಆಕಾರವನ್ನು ಬದಲಾಯಿಸೋದಿಲ್ಲ. ಅದೇ ಅಕ್ಷರ ಒತ್ತಕ್ಷರವಾಗಿ ಬರ್ತದೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು ಆಯಿತಾ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಿಮಗೆ ಉಪಯೋಗ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ನಿಮಗೆ ಇದೇ ರೀತಿಯ ವಿಡಿಯೋಗಳು ಬೇಕಾಗಿದ್ದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋ ಪ್ರಯತ್ನ ಮಾಡೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.